ಎಸ್ ನವಗ್ರಹ ಸಿನಿಮಾ ಮೂಲಕ ನೀವು ಇಂಡಸ್ಟ್ರಿ ಬಂದ್ರಿ. ಹೌದು. ಸೊ ಹಾಗೆ ನೋಡಿದ್ರೆ ದರ್ಶನ್ ಅವರ ಬ್ಯಾನರ್ ಇಂದ ನೀವು ಹೌದು. ಗುರುಸ್ಕೊಂಡಂತರು. ಹೌದು. ದರ್ಶನ್ ಒಂದು ಇನ್ಸಿಡೆಂಟ್ ಅಲ್ಲಿ ಏನೋ ಆಗೋಯ್ತು. ಹೌದು. ಈಗ ಮತ್ತೆ ಏನೋ ಜಾಮೀನಿಂದ ಮಧ್ಯಂತರ ಜಾಮೀನಿಂದ ಮಧ್ಯಂತರ ಬಂದಿದ್ದಾರೆ. ಸೊ ಇವತ್ತು ಕೂಡ ಮತ್ತೆ ಜಾಮೀನು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಹೇಳೋದಾದ್ರೆ ಓವರ್ ಆಲ್ ಆಗಿ ದರ್ಶನ್ ಅವರ ಬಗ್ಗೆ ಹೇಳೋದಾದ್ರೆ ಧರ್ಮ ಅವ್ರು ಏನ್ ಹೇಳ್ತಾರೆ? ಐ ಥಿಂಕ್ ದರ್ಶನ್ ಸರ್ ಆಮೇಲೆ ನೀವು ಒಳಗಿದ್ದಾಗ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಯ್ತು, ರೀ ರಿಲೀಸ್ ಆಯ್ತು, ರೀ-ರಿಲೀಸ್ ಆಯ್ತು. ತುಂಬಾ ಏನೋ ಒಳ್ಳೆ ಪ್ರತಿಕ್ರಿಯೆ ಸಿನಿಮಾಗೆ. ಅದ್ಭುತವಾದ ಓಪನಿಂಗ್ ತಗೊಂಡು ಎಲ್ಲರೂ ಬಂದಿದ್ರು. ದಿನಕರ್ ಸರ್ ಹತ್ರ ಮಾತಾಡಿದಾಗ ಇದ್ರು ಒಂದು ರೀ-ರಿಲೀಸ್ ಈ ಮಟ್ಟಕ್ಕೆ ಓಪನಿಂಗ್ ತಗೊಂಡಿರೋದು ಐ ಥಿಂಕ್ ಒಂದು ತುಂಬಾ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಆ ತರ ಒಂದು ಫ್ರೈಡೆ ಸ್ಯಾಟರ್ಡೆ ಸಂಡೇ ಅವ್ರ ಫ್ಯಾನ್ಸ್ ಬಂದಿದ್ರು. ಅವ್ರ ಫ್ಯಾನ್ ಫಾಲೋಯಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಬ್ಯೂಟಿಫುಲ್ ಫ್ಯಾನ್ ಫಾಲೋಯಿಂಗ್. ಅವ್ರ ಫ್ಯಾನ್ಸ್ಗೂ ನಾನು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು ನನ್ನ ಕಮೆಂಟ್ಸ್ ನೋಡಿದಾಗ ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಅಂತ ಏನಿದ್ರು ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟ್ ಬಹಳ ಇತ್ತು. ಸೊ ನಾನು ಎಲ್ಲಾ ರೀತಿಯಲ್ಲಿ ನೋಡಿದಾಗ ನವಗ್ರಹ ಅಲ್ಲಿ ನಾನು ಅವ್ರ ಜೊತೆ ಒಂದು ಜರ್ನಿ ಶುರು ಆದಾಗ ಅವ್ರ ಸಿನಿಮಾಗೆ ನಾನ್ ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆನೆ ಅವ್ರ ದೊಡ್ಡ ಫ್ಯಾನ್. BTM ಲೇಔಟಲ್ಲಿ ಅವ್ರ ಮನೆ ಹತ್ರ ಹೋಗಿ ಅವ್ರು ಯಾವ ಕಾರಲ್ಲಿ ಓಡಾಡ್ತಾರೆ, ಯಾವ ಇದರಲ್ಲಿ ಇರ್ತಾರೆ. ಸೊ ಅದೊಂದು ಫ್ಯಾನ್ ಅಂತಾನೆ ನಾನು ಶುರು ಮಾಡಿದ್ದು. ಎಲ್ಲೋ ಒಂದ್ ಕಡೆ ನವಗ್ರಹ ಬಂದಾಗ ಅವ್ರ ಜೊತೆ ಆಕ್ಟ್ ಮಾಡಿದ್ದು, ಎಷ್ಟು ಸಮಯ ಕಳೆದಿದ್ವಿ ಅಂದ್ರೆ ಅವ್ರ ತೋಟದಲ್ಲಾಗಿರ್ಬೋದು, ಊರಿಗೆ ಹೋಗೋದಾಗಿರ್ಬೋದು, ಅಬ್ರಾಡ್ ಶೂಟಿಂಗ್ ಹೋಗೋದಾಗಿರ್ಬೋದು, ಬೈಕಿಂಗ್ ಆಗಿರ್ಬೋದು, ಎಲ್ಲಾ ಕಡೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆಮೇಲೆ ನಾನು ನೋಡಿದ ಒಂದು ವ್ಯಕ್ತಿ ಹೆಂಗಂದ್ರೆ ಅವ್ರು ಬೇಕಂದ್ರೆ ಕೆಳಗಡೆ ಮಲ್ಕೊಂಡ್ಬಿಡ್ತಾರೆ ಮೇಲೆ, ನಮ್ನ ಇರೋ ಮೇಲೆ ಮಲ್ಕೊಳ್ಳಿರೋ ಅಂತ. ನಾನು ಯಶಸ್ಸು ಎಲ್ಲರಿಗೂ ಆತರ ವ್ಯಕ್ತಿತ್ವ, ಆತರ ಒಂದು ವ್ಯಕ್ತಿತ್ವ. ಊಟ ಅಂತ ಬಂದಾಗ 10 ಜನಕ್ಕೆ ಊಟ ಅಂದ್ರೆ ಅವ್ರ 10 ಜನಕ್ಕೆ ತರ್ಸಲ್ಲ, ಒಂದ್ 25 ಜನಕ್ಕೆ ಆಗಷ್ಟು ಊಟ ಬಂದಿರ್ತಾರೆ. ಅಷ್ಟು ಅಂದ್ರೆ ವೇಸ್ಟ್ ಮಾಡೋದಂತಲ್ಲ, ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬಾ ತಿನ್ಬೇಕು. ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಿನ್ಬಾರ್ದು. ಮಿಕ್ಕಿದ ಊಟನೂ ಎಲ್ಲೂ ವೇಸ್ಟ್ ಮಾಡೋದ್ರ ಯಾರಾದ್ರೂ ಇದ್ರೆ ಅವ್ರು ತಿಂತಾರೆ ಬರ್ತಾರೆ ಅಂತ ಹೇಳೋದು. ಸೊ ಈ ತರ ಇರೋ ಒಂದು ವ್ಯಕ್ತಿತ್ವ. ಅಂಡ್ ತುಂಬಾ ಕಷ್ಟಪಟ್ಟು ಅವ್ರು ಬಂದಿರೋದು ಸರ್. ಲೈಕ್ ಅವ್ರ ತಂದೆಯವ್ರ ಹೆಸರು ಎಷ್ಟು ಮಟ್ಟಿಗೆ ದೊಡ್ಡದಾಗಿತ್ತು. ಬಟ್ ಅವರೇ ಇವರು ಒಂದು ಹಾಲ್ ಕರೆಯೋದ್ರಿಂದ ಹಿಡಿದು ಒಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ದು. ನಾನ್ ನೋಡ್ದಂಗೆ ಒಂದು ಕಾಂಟೆಸ್ ಕಾರಲ್ಲಿ ನೋಡಿದ್ದು ಅವ್ರನ್ನ ಫಸ್ಟ್. ಅದು ಕಾಂಟೆಸ್ ಮತ್ತೆ ಇದೆಲ್ಲ ಇಟ್ಕೊಂಡಿದ್ರೆ ಅದು ಟಾಟಾ ಸಿಯಾರ ಮೆಜೆಸ್ಟಿಕ್ ಅಲ್ಲಿ ಕಾರ್ ಕೂಡ 800 ಕಾರ್ ಕೂಡ ಕಾರ್ ಗಿಫ್ಟ್ ಮಾಡಿದ್ರು. ಆ ಕಾಂಟೆಸ್ ಅನ್ನ ತಗೊಂಡು ರೀಪೇಂಟ್ ನಾನು BTM ಲೇಔಟಲ್ಲಿ ನೋಡಿದೆ. ಕಾಂಟೆಸ್ ಅನ್ನ ರೀಪೇಂಟ್ ಮಾಡಿ ಒಂದು ಬ್ಲೂ ಕಲರ್ ಇಂದ ವೈಟ್ ಎಲ್ಲ ಮಾಡಿಸಿ ಅದನ್ನ ತಗೊಂಡು ಶೂಟಿಂಗ್ ಹೋಗ್ತೇವೆ. ಅದರಿಂದ ಇವತ್ತು ಒಂದು ಜಾಗ್ವಾರ್ ಒಂದು ಅಮೂರ್ಗೆ ಅಲ್ಲಿ ಅಚೀವ್ ಬಂದಿದ್ದಾರೆ. ಸೊ ಒಂದು ಗ್ರೇಟ್ ಇದು. ಬಟ್ ಎಲ್ಲೋ ಒಂದ್ ಕಡೆ ಇನ್ಸಿಡೆಂಟ್ ಆದಾಗ ತುಂಬಾ ನೋವಾಯ್ತು, ತುಂಬಾ ಪೇನ್ ಆಯ್ತು. ಲೈಕ್ ಯಾಕಪ್ಪ ಆಯ್ತಿದ್ವಿ, ಇದು ಏನಾದ್ರು ಒಂದು ಕನ್ಸಾಗಿರೋ ಚೆನ್ನಾಗಿರ್ತೈತಿ, ಯಾಕೆ ಇದೆಲ್ಲ ಆಗೋಯ್ತು. ಬಟ್ ಅವಾಗ ಮಾತಾಡೋದು ನಾನು ಒಂದೇ ಹೇಳಿದೆ, ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ, ಸರಿ ಬಾಗ್ಲೇಬೇಕು ಅಂಡ್ ಅವ್ರಿಗೂ ಗೊತ್ತು. ಅಂಡ್ ನಾವೆಲ್ಲ ಪ್ರೇ ಮಾಡೋದು ಒಂದೇ, ಆದಷ್ಟು ಬೇಗ ಇದರಿಂದ ಅವ್ರ ಮುಕ್ತಿ ಸಿಗಲಿ. ಕಾನೂನಿದೆ, ಆದಷ್ಟು ಬೇಗ ಇದರಿಂದ ಅವ್ರಿಗೆ ಮುಕ್ತಿ ಸಿಗ್ಲಿ, ಇದರಿಂದ ಅವ್ರು ಪಾರಾಗ್ಲಿ ಅಂತಾನೆ ನಮ್ಗೆ ಒಂದಿದು. ಅಂಡ್ ಎಲ್ಲೋ ಒಂದ್ ಕಡೆ ಬೇಲ್ ಸಿಕ್ಕೈತೆ ಅಂತ ಬಂದಾಗ ನಂಗೆ ಖುಷಿ ಆಯ್ತು. ಓಕೆ, ಬೇಲಲ್ಲಿ ಆಚೆ ಬಂದಿರಲ್ಲ. ಆಮೇಲೆ ಅಪ್ಪ ಎಲ್ಲ ಮೆಡಿಕಲ್ ಇದು ಬೆನ್ನು ತುಂಬಾ ನೋವು ಅಂತಾರೆ. ಸೊ ಅದನ್ನ ನಮ್ಮ ತಂದೆಯವ್ರಿಗೆ ಇವಾಗ್ಲೂ ಒಂದು ನೀ ಪೇನು, ಅವಾಗ ಅಶ್ವಮೇಧ ಟೈಮ್ ಶೂಟಿಂಗ್ ಅಲ್ಲಿ ಆಗಿದ್ದ ನೀ ಪೇನು ಇವತ್ತು ಒಂದೊಂದ್ಸಲಿ ಕಾಡುತ್ತೆ ಅವ್ರಿಗೆ. ದರ್ಶನ್ ಸರ್ಗೆ ಒಂದ್ಸಲಿ ಆಗಿದ್ದು ಇವತ್ತು ಅದನ್ನ ಕಾಡ್ತಾ ಇದೆ. ಯಾಕಂದ್ರೆ ನಾನೇ ನೋಡಿದೀನಿ, ಎಷ್ಟೋ ಒಂದು 6 ತಿಂಗಳು 1 ವರ್ಷ ಹಾರ್ಸ್ ರೈಡಿಂಗ್ ಬಿಟ್ಬಿಡಿದ್ರು. ಆಗಲ್ಲ ಇರೋ ಬೆನ್ನು ಸಿಕ್ಕಾಬಿಡೆ ಇದೆ ಅಂತ. ಆಮೇಲೆ ಎಲ್ಲಾದ್ರೂ ನಾವು ಹಾರ್ಸ್ ರೈಡ್ ಮುಗಿಸ್ಕೊಂಡ್ ಬಂದ್ರು ಆ ಸ್ಪ್ರೇ ಹಾಕೊಂಡು ಇದು ಮಾಡೋದು. ಆಮೇಲೆ ಶೂಟಿಂಗ್ ಹೋದಾಗ ರೋಪ್ ಶಾಟ್ಗಳು ಹಾಕಿದ್ರೆ ಇಮಿಡಿಯೇಟ್ ಆಗಿ ಬೆಲ್ಟ್ ಬಿಚ್ಚಿದ ತಕ್ಷಣ ಅದು ಹಾಕೊಂಡು ಬಾಂಬ್ ಹಾಕೊಂಡು ಜೊತೆ ಐಸಿಂಗ್ ಮಾಡೋದು ಇಲ್ಲ. ಸೊ ಈ ತರ. ಬಟ್ ಎಲ್ಲೋ ಒಂಥರ ಇವತ್ತು ಅದನ್ನ ಮತ್ತೆ ಅವ್ರಿಗೆ ಕಾಡ್ತಾ ಇದೆಯಲ್ಲ ಆ ಬೆನ್ನು ಅನ್ನೋದು ಒಂಥರ ಮನ್ಸಿಗೆ ನೋವಾಯ್ತು.